ಸ್ವಾಗತ. ಹೆಬ್ಬಾಳ ಫ್ಲೈಓವರ್ ಮೇಲೆ ಸಂಚರಿಸುವ ಪ್ರಯಾಣಿಕರಿಗೊಂದು ಸಂತಸದ ಸುದ್ದಿ. ಫ್ಲೈಓವರ್ ಇನ್ನೂ 15 ಅಡಿ ಅಗಲವಾಗಲಿದೆ. 2004ರಲ್ಲಿ ನಿರ್ಮಿಸಲಾದಂತಹ ಹೆಬ್ಬಾಳ ಫ್ಲೈಓವರ್ನಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿರಲಿಲ್ಲ. ಫ್ಲೈಓವರ್ ಅಕ್ಕಪಕ್ಕದ 3 ಎಕರೆ 19 ಗುಂಟೆ ಸರ್ಕಾರಿ ಭೂಮಿಯನ್ನ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದು ಅದನ್ನ ಸರ್ಕಾರ ವಶಪಡಿಸಿಕೊಂಡಿರಲಿಲ್ಲ. ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಫ್ಲೈಓವರ್ ಅಗಲೀಕರಣಕ್ಕೆ ಸೂಚಿಸಿದ್ರು, ಸರ್ಕಾರ ಮುಂದುವರೆದಿರಲಿಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಇಂದು ಈ ಬಗ್ಗೆ ಮಾತನಾಡಿದ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ಫ್ಲೈಓವರ್ ಅನ್ನ 15 ಅಡಿ ಅಗಲಗೊಳಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಕೆಳಗೆ ಒಂದು ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗುತ್ತದೆಯಂತೆ. ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್. ಈ ಟೆಂಡರ್ ಆಯಿತು, ಟೆಂಡರ್ ಓಪನ್ ಆಯಿತು, ಈ ಕೆಲಸ ಪ್ರಾರಂಭ ಆಗಬೇಕು. ಎಷ್ಟು ಅಪ್ರೂವ್ ಆಯ್ತು. ಎರಡು ಬರುತ್ತಲ್ಲ, ಎರಡು ಲೈನ್ ಎಕ್ಸ್ಟ್ರಾ ಬರುತ್ತೆ. 15 ಮೀಟರ್ ಎಕ್ಸ್ಟ್ರಾ ಆಗುತ್ತೆ. 7.5 2 ಲೈನ್ ಎಕ್ಸ್ಟ್ರಾ ಆಗುತ್ತೆ. ನೆನ್ನೆ ಬೋರ್ಡ್ ಮೀಟಿಂಗ್ ಅಂದ್ರೆ ಒಟ್ಟಾರೆ ಎಷ್ಟಾಗುತ್ತೆ? 15 ಮೀಟರ್ ಅಗಲ ಆಗುತ್ತೆ ಎರಡು ಕಡೆ. ಆಮೇಲೆ ಕೆಳಗಡೆ ಒಂದು ಅಂಡರ್ ಪಾಸ್ ಆಗುತ್ತೆ. ಕೆಳಗಡೆ ಒಂದು ಅಂಡರ್ ಪಾಸ್ ಆಗುತ್ತೆ. ಅವಾಗೇನಾಗುತ್ತೆ, ಏರ್ಪೋರ್ಟಿಂದ ಬಂದು ಇಲ್ಲೇನು ಸ್ಟಕ್ ಆಗ್ತಿತ್ತು, ಸ್ವಲ್ಪ ಫ್ರೀ ಮೂವ್ಮೆಂಟ್ ಸಿಟಿ ಒಳಗಡೆ ಬರೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ನಿಜಕ್ಕೂ ಬಹಳ ಖುಷಿಯ ವಿಚಾರ. ಸುವರ್ಣ ನ್ಯೂಸ್ ವರದಿಗೆ ಫಲಶ್ರುತಿಯಾಗಿ ಈಗ ರಸ್ತೆ ಅಗಲೀಕರಣಗೊಳ್ತಾ ಇರುವಂತದ್ದು ಫ್ಲೈಓವರ್ ಹೆಬ್ಬಾಳದಲ್ಲಿ. ಅದರಲ್ಲೂ ಕೂಡ ಟ್ರಾಫಿಕ್ ಕಿರಿಕಿರಿಯಿಂದ ಬಹಳಷ್ಟು ಜನ ಬೇಸತ್ತಿದ್ರು. ಹಾಗಾಗಿ ಒಟ್ಟಾರೆ ಈಗ ಎಷ್ಟು ಅಡಿ ವಿಸ್ತೀರ್ಣಗೊಳ್ಳುತ್ತೆ, ಯಾವ ರೀತಿ ಸಮಸ್ಯೆಗಳು ಪರಿಹಾರವಾಗುತ್ತೆ ಇದರಿಂದ? ಖಂಡಿತವಾಗ್ಲೂ ಪ್ರತಿಮಾ, ಇದು ಸುವರ್ಣ ನ್ಯೂಸ್ ನ ಫಲಶ್ರುತಿ. ನಿನ್ನೆ ಇದರ ಬಗ್ಗೆ ವಿಸ್ತೃತವಾದಂತ ವರದಿ ಸುವರ್ಣ ನ್ಯೂಸ್ ನಲ್ಲಿ ಬಿತ್ತರ ಕೂಡ ಮಾಡಿದ್ವಿ ನಾವು. ಹೆಬ್ಬಾಳ ಫ್ಲೈಓವರ್ ಏನ್ ಇದೆ, ಇದು 2004ರಲ್ಲಿ ಆಗುತ್ತೆ, ಉದ್ಘಾಟನೆ ಕೂಡ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ. ಆದ್ರೆ ಅದಾದ ನಂತರ ಟ್ರಾಫಿಕ್ ದಟ್ಟಣೆ ನೋಡಿದಂತ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು 2013ನೇ ಇಸ್ವಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನ ಕೂಡ ಬರೀತಾರೆ. 15 ಮೀಟರ್ಗಳ ಎಡಬದಿ ಮತ್ತೆ ಬಲಬದಿ ಎರಡೂ ಭಾಗದಲ್ಲಿ ಕೂಡ ಫ್ಲೈಓವರ್ ಅಗಲೀಕರಣ ಮಾಡಬೇಕು ಅಂತ. ಆದ್ರೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಾಡಿದಂತ ಬಿಡಿಎ ಅಧಿಕಾರಿಗಳು ಕೇವಲ ಫ್ಲೈಓವರ್ ನ ಎಡಬದಿಯಲ್ಲಿ ಮಾತ್ರ ಅಗಲೀಕರಣ ಮಾಡಿ ಬಲಬದಿನಲ್ಲಿ ಹಾಗೆ ಬಿಟ್ಟಿರ್ತಾರೆ. ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ವರದಿನ ಪ್ರಸಾರ ಮಾಡಿತ್ತು. ಇದೇ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಬೆಂಗಳೂರು ಉಸ್ತುವಾರಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಏಕೈಕಿ ಟೆಂಡರ್ ನ ಕರೆದು ಆದಷ್ಟು ಬೇಗ ಈ ಒಂದು ಸಂಚಾರ ದಟ್ಟಣೆಯನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಫ್ಲೈಓವರ್ ನ ಮತ್ತೊಂದು ಭಾಗ ಕೂಡ ಅಗಲೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಟೆಂಡರ್ ನ ಅಪ್ರೂವಲ್ ಮಾಡಿರೋ ಅಂತದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಅಕ್ಟೋಬರ್ 2ನೇ ತಾರೀಕು ಪೂಜೆನ ಕೂಡ ಮಾಡಬೇಕು ಅನ್ನೋದು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಜೊತೆಗೆ 3 ಎಕರೆ 19 ಗುಂಟೆ ಜಾಗ ಒತ್ತುವರಿ ಏನಾಗಿದೆ, ಅದು ಯಾರ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ರೆ, ನಿಜಕ್ಕೂ ಒತ್ತುವರಿ ಆಗಿದ್ರೆ ಅದನ್ನ ಕೂಡ ತೆರವು ಮಾಡ್ತೀನಿ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಪ್ರತಿಮಾ, ಇದು ಸುವರ್ಣ ನ್ಯೂಸ್ ನ ಇಂಪ್ಯಾಕ್ಟ್ ಆಗಿ ಹೊರಬಂದಿರೋ ಅಂತದ್ದು. ಅತಿ ಶೀಘ್ರದಲ್ಲೇ ಇಡೀ ಹೆಬ್ಬಾಳ, ಬ್ಯಾಟರಾಯನಪುರ ಜೊತೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಜನರಿಗೆ ಸಿಹಿ ಸುದ್ದಿ. ಆದಷ್ಟು ಬೇಗ ಹೆಬ್ಬಾಳ ಮೇಲ್ಸೇತುವೆ ಏನಿದೆ ಅದು ಅಗಲೀಕರಣ ಆಗುತ್ತೆ. ಪ್ರತಿಮಾ, 15 ಮೀಟರ್ಗಳ ಅಗಲೀಕರಣ ಆದಷ್ಟು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಮಾಹಿತಿಗೆ.